ಗುರುಜಿ, ನೀವು ಹೇಳ್ತಿದ್ರಿ ಸೌಮ್ಯಾಂಜನೇಯನೂ ಅಲ್ಲೇ ಇದ್ದಾನೆ, ರೌದ್ರ ಆಂಜನೇಯನೂ ಕೂಡ ಅಲ್ಲೇ ಇದ್ದಾನೆ. ಅಲ್ಲೇ ನಾವು ಏಕಕಾಲದಲ್ಲೇ ಆ ಒಂದು ದರ್ಶನವನ್ನ ಮಾಡಬಹುದು. ಅದು ಒಂದೇ ಮೂರ್ತಿಯಲ್ಲಿ ಈ ಒಂದು ಗುಣಗಳಿದೆ ಅಂತ ಹೇಳ್ತಿದ್ರಿ. ಜೊತೆಗೆ ಬಾಲದಲ್ಲಿ ಏನೋ ವಿಶೇಷ ಇದೆ ಅಂತ ಹೇಳ್ತಿದ್ರಿ, ಏನದು? ವೀಕ್ಷಕರೇ, ಈ ಬಾಲದಲ್ಲಿ ಏನು ಅಂತ ಹೇಳ್ತೀವಿ ಅಂದರೆ, ಆಂಜನೇಯನಿಗೆ ಸಾಧಾರಣವಾಗಿ ಬಾಲದ ಮೇಲೆ ಬಹಳ ಇಷ್ಟ. ನೀವು ಯಾವುದೇ ಒಂದು ಕೋತಿಗಳು ನೋಡ್ಬೋದು, ಆ ಬಾಲ ಮುದುರ್ಕೊಂಡು ಕೂತಿರತಕ್ಕಂಥದ್ದು, ಬಾಲ ಪಕ್ಕದಲ್ಲೇ ಇಟ್ಕೊಳ್ಳೋದು. ಬಾಲದ ಮೇಲೆ ಗೌರವ ಘನತೆ ಜಾಸ್ತಿ. ಬಾಲದ ಮೇಲೆ ಅದಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯ ಅಥವಾ ಬಾಲದ ಮೇಲೆ ಇರ್ತಕ್ಕಂಥ ಗೌರವ, ನಾವು ಎಷ್ಟು ಚೆನ್ನಾಗಿ ಆ ಬಾಲವನ್ನು ನೋಡ್ಕೊತೀವೋ ಅಷ್ಟು ಚೆನ್ನಾಗಿ ಅವನಿಗೆ ಆ ಗೌರವವನ್ನು ಕೊಡ್ತಾನೆ. ಅವನಿಗೆ ಬಾಲದ ಮೇಲೆ ಪ್ರೀತಿ. ಸಾಧಾರಣವಾಗಿ ಆನೆಗಳಿಗೆ ಏನು ಪ್ರೀತಿ? ಸೊಂಡ್ಲೆ ಪ್ರೀತಿ. ಹಾಗೆ ಆನೆಗಳಿಗೆ ಯಾವ ರೀತಿ ಸೊಂಡ್ಲ ಪ್ರೀತಿನೋ, ಕೋತಿಗಳಿಗೆ ಬಾಲವೇ ಪ್ರೀತಿ. ಇಂಥ ಒಂದು ಬಾಲದಲ್ಲಿ ಪ್ರೀತಿಯಾಗಿರ್ತಕ್ಕಂಥ ಆಂಜನೇಯನಿಗೆ ನೀವು ಹೋಗಿ ನೋಡ್ಬೋದು. ಕಲ್ಲು ಪ್ರತಿ ಅಮಾವಾಸ್ಯೆ ಪೌರ್ಣಮಿ ದಿವಸ ಅದರಲ್ಲಿ ಕೂದಲು ಬೆಳೆದಿದೆಯೇನೋ ಅಥವಾ ಎಷ್ಟು ಮೃದುವಾಗಿದೆಯೇನೋ, ಇಷ್ಟು ಮಿತವಾಗಿರತಕ್ಕಂಥ ವಿಚಾರವೂ ಇದೆಯೇನೋ ಅನ್ನೋದು ನಮಗೆ ಗೊತ್ತಾಗತ್ತೆ, ಗೋಚರವಾಗತ್ತೆ ಈ ಒಂದು ಸ್ಥಳದಲ್ಲಿ. ಈ ಬಾಲದಲ್ಲಿ ಯಾರಾದರೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ, ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ ನೀವು ನೋಡ್ಬೋದು, ಕಲ್ಲನ್ನು ಅರ್ಚಕರು ಪೂಜೆ ಪುನಸ್ಕಾರ ಮಾಡ್ತಾರೆ. ಅಲ್ಲಿ ನೈವೇದ್ಯವನ್ನು ಮಾಡಿದಾಗ ಆ ಬಾಲವನ್ನು ಹೀಗೆ ತೆಗೆದು ಹಿಂಗಿಡ್ತಾರೆ. ಮಂತ್ರಿಸ್ಬೇಕಾದ್ರೂ ಹೀಗೆ ತೆಗೆದು ಹಾಗಿಡ್ಬೋದು. ಅಂದರೆ ಕಲ್ಲಿನ ವಿಗ್ರಹದ ಬಾಲವನ್ನು ಹೀಗೆ ಜರುಗಿಸ್ಬೋದು. ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಜರುಗಿಸ್ತಾರೆ ಸತ್ಯ, ಆದರೆ ಇಷ್ಟು ಮಟ್ಟಿಗೆ ನಿಜ ಅನ್ನೋದು ಇವತ್ತಿಗೂ ಸಾಕ್ಷಿ ರೂಪ. ಎಷ್ಟು ಜನಕ್ಕೆ ಆಶ್ಚರ್ಯ ಅಂದರೆ, ಅಮಾವಾಸ್ಯೆ ಪೌರ್ಣಿಮೆಗೆ ಬಹಳ ಜನ ಹೋಗ್ತಾರೆ. ಅಕಸ್ಮಾತ್ ಇದ್ದರೆ ಬಾಲದಲ್ಲಿ ಹೀಗೆ ಮಂತ್ರಿಸ್ಬಿಟ್ಟು ಕೊಟ್ಟಿರ್ತಾರೆ. ಆ ಮಂತ್ರಿಸಿದ ಮೇಲೆ ಇವರೇನು ಮಾಡ್ತಾರೆ, ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷ ಆಂಜನೇಯನ ಬಾಲವನ್ನು ತಗೊಂಡು ಬಟ್ಟೆಯಲ್ಲಿ ಎಲ್ಲರಿಗೂ ಮಂತ್ರಿಸ್ಕೊಡ್ತಾರೆ. ಅಂದರೆ ಅಲ್ಲಿ ಮುಟ್ಟಿ ಆ ಬಾಲವನ್ನು ಇದ್ರ ಜೊತೆಗೆ ಇಟ್ಟು ಪೂಜೆ ಪುನಸ್ಕಾರದವರೆಗೂ ಅಲ್ಲೇ ಇಟ್ಟು ತದನಂತರ ತಂದು ಆ ಬಟ್ಟೆಗಳನ್ನು ಎಲ್ಲರಿಗೂ ಹೀಗೆ ಮಂತ್ರಿಸ್ಕೊಡ್ತಾರೆ. ಅದು ಒಂದು ವೈಶಿಷ್ಟ್ಯತೆ. ಈ ಒಂದು ವೈಶಿಷ್ಟ್ಯತೆಯಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಾ, ಆಂಜನೇಯ ಬಹಳ ಮೃದು ಸ್ವಭಾವ ಅಂತ ಕರಿತೀವಿ. ಅವನಿಗೆ ಮಕ್ಕಳ ಥರ ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ರೆ ಆನಂದ. ಅದೇ ರೀತಿ ಆನಂದ ನಮ್ಮಲ್ಲಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಆಂಜನೇಯ ಇದ್ದಾನೆ. ಅವನಿಗೆ ಶಕ್ತಿನೂ ಬಂದಿದೆ, ಓಡಾಡ್ತಾನೆ. ಆಂಜನೇಯ ನಡೆದಾಡ್ತಾನೆ. ಇವನಿಗೆ ಶಕ್ತಿ ಕೊಟ್ಟರೋರು ಯಾರು? ಆಂಜನೇಯ ನಿಜವಾಗ್ಲೂ ಇದ್ದಾನ, ಅದಕ್ಕೆಲ್ಲ ಸಾಕ್ಷಿ ರೂಪ ಇದ್ದೇ ಇದೆ. ಆದರೆ ಮೊದಲಾಗಿ ಆಂಜನೇಯ ದರ್ಶನ ಮಾಡೋಣ, ಅಭಿಷೇಕವನ್ನು ಮಾಡಿಸೋಣ. ಯಾಕೆಂದರೆ ಕೋಪ ಗೀಪ ಬಂದಿದ್ರೆ ಶಾಂತಿಯಾಗಲಿ. ಬನ್ನಿ ವೀಕ್ಷಕರೇ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ, ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ಆಯಾಸವಿಲ್ಲದೆ ಸಂಜೀವನವ ತಂದೆ, ಆಯಾಸವಿಲ್ಲದೆ ಸಂಜೀವನವ ತಂದೆ. ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೆವ, ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೆವ, ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದೇ, ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದೇ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ, ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಬಂಧು ಬಳಗದಂತೆ ಆಪದ್ ಬಾಂಧವನಾಗಿ ಪಾರ್ಥನಿಗೆ, ಬಂಧು ಬಳಗದಂತೆ ಆಪದ್ ಬಾಂಧವನಾಗಿ ಪಾರ್ಥನಿಗೆ,
ಬಂದ ದುರಿತಗಳ ಪರಿಹರಿಸಿ ಬಂದ ದುರಿತಗಳ ಪರಿಹರಿಸಿ ಅಂಧಕ ಜಾತರ ಕೊಂದು ನಂದ ಕಂದರ್ಪಣೆಯಿಂದ ಅಂಧಕ ಜಾತರ ಕೊಂದು ನಂದ ಕಂದರ್ಪಣೆಯಿಂದ ಗೋವಿಂದನಂಘ್ರಿಗಳೇ ಸಾಕ್ಷಿ ದ್ವಾಪರಯುಗದಿ ಗೋವಿಂದನಂಘ್ರಿಗಳೇ ಸಾಕ್ಷಿ ದ್ವಾಪರಯುಗದಿ ಹನುಮ ನಮ್ಮ ತಾಯಿ ತಂದೆ ಭೀಮ ನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ನೋಡಿದ್ರ ಎಂಥ ಒಂದು ಆಂಜನೇಯ ಅಂದರೆ ನಿಜವಾಗ್ಲೂ ಗದೆಯಲ್ಲಿ ಬಾರಿಸ್ಬಿಡ್ತಾನೇನೋ ಅನ್ನೋ ಥರ ಇದ್ದಾನೆ. ಆಂಜನೇಯನಿಗೆ ಅಭಿಷೇಕ ಮಾಡ್ತಾ ಇದ್ದಾಗ ನಾವು ಸಾಧಾರಣವಾಗಿ ನೋಡ್ತಾ ಇರಬೇಕು. ನೀವು ನೋಡಿ ಆ ಮುಖ ಏನೋ ಚಪ್ಪರಿಸ್ಬಿಡ್ತಾನ, ಸ್ವಲ್ಪ ಮಟ್ಟಿಗೆ ಆ ಕಡೆ ಜೇನುತುಪ್ಪ ಸಿರಿತಾ ಇದ್ರೆ ಅಂದ್ಬಿಡ್ತಾನ, ಅಥವಾ ಏನಾದರೂ ಬಾಳೆಹಣ್ಣು ಅಲ್ಲಿ ಇಟ್ಟರೆ ತಿಂತಾ ಇದ್ದಾನ. ನೀವು ಕಣ್ಣು ಅವನ ಮೂತಿ ನೀವು ಖಂಡಿತವಾಗ್ಲೂ ಗಮನಿಸಬೇಕು. ಇದು ಯಾವಾಗ ಅಂದರೆ ನಾವು ತೋರಿಸಿದಾಗಲ್ಲ, ನೀವು ಅಭಿಷೇಕಕ್ಕೆ ಎಲ್ಲಾದರೂ ದೇವಸ್ಥಾನಕ್ಕೆ ಕೊಟ್ಟಾಗ, ನೀವು ಅಭಿಷೇಕಕ್ಕೆ ಕೂತ್ಕೊಂಡಾಗ ಇದನ್ನು ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಒಂದೇ ಒಂದು ದೇವಸ್ಥಾನದಲ್ಲಿ, ಅದು ಇವತ್ತಿನ ಕ್ಷೇತ್ರದಲ್ಲಿ ಈ ಒಂದು ವಿಶೇಷವಾಗಿ ರಹಸ್ಯವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ, ಬಂದೆ.